ತುಂಬಾನೇ ಹಸಿವಾಗ್ತಾ ಇದೆ. ಅಡಿಗೆ ಮಾಡ್ಲಿಕ್ಕೆ ಪುರ್ಸೊತ್ತೇ ಇಲ್ಲ. ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ ತಕ್ಷಣ ಮಾಡಬಹುದಾದಂತಹ ಒಂದು ಅವಲಕ್ಕಿಯ ರೆಸಿಪಿಯನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಯಾವುದೋ ಅನ್‌ಹೆಲ್ದಿ ಆಗಿರುವ ತಿಂಡಿಯನ್ನ ತಿನ್ನೋ ಬದಲು ಈ ರೀತಿಯಾಗಿ ಒಂದು 5, 10 ನಿಮಿಷದಲ್ಲಿ ಈ ಅವಲಕ್ಕಿಯನ್ನ ಮಾಡ್ಕೊಂಡು ತಿನ್ಬಹುದು. ತುಂಬಾನೇ ಸುಲಭ ಹಾಗೆ ರುಚಿ ಕೂಡ ಅದ್ಭುತವಾಗಿರ್ತದೆ. ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮಿಕ್ಸಿ ಜಾರಲ್ಲಿ 3 ಹಸಿಮೆಣಸನ್ನ ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೇನೆ. ಹಾಗೆ ಒಂದೆರಡು ಕಡ್ಡಿ ಕರಿಬೇವಿನ ಎಲೆಗಳನ್ನ ಹಾಕೊಳ್ತಾ ಇದ್ದೇನೆ. ಅರ್ಧ ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೇನೆ. ಸಕ್ಕರೆಯಲ್ಲಿ ಆಪ್ಷನಲ್. ನಾವು ಹಸಿ ಕಾಯಿ ತುರಿಯನ್ನು ಕೂಡ ಬಳಸ್ತೇವೆ. ಅದು ಕೂಡ ಸಿಹಿಯಾಗಿಯೇ ಇರ್ತದೆ. ಸ್ವಲ್ಪ ರುಚಿಯ ಬ್ಯಾಲೆನ್ಸ್‌ಗೆ ನಾನು ಹಾಕೊಂಡಿದ್ದೇನೆ. ಹಾಗೆ ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ. ಕಾಯಿ ಫ್ರೆಶ್ ಆಗಿದ್ದಷ್ಟು ಅವಲಕ್ಕಿ ತುಂಬಾನೇ ರುಚಿಕರವಾಗಿ ಬರ್ತದೆ. ನೀರನ್ನ ಸೇರಿಸದೆ ಇದನ್ನ ಈ ರೀತಿ ಪುಡಿಯನ್ನ ಮಾಡ್ಕೊಳ್ಬೇಕು. ನೀರನ್ನ ಸೇರಿಸ್ಕೊಂಡ್ರೆ ಅವಲಕ್ಕಿ ತುಂಬಾ ಮೆತ್ತಗಾಗಿ ಬಿಡ್ತದೆ. ಪೇಪರ್ ಅವಲಕ್ಕಿಯನ್ನ ಹಾಕಿ ಕಲಸುವಂಥದ್ದು ಇದಕ್ಕೆ. ಹಾಗಾಗಿ ನೀರನ್ನ ಹಾಕದೆ ಇದನ್ನ ರುಬ್ಕೊಳ್ಬೇಕು. ಕಾಯಿಯಲ್ಲಿರುವ ನೀರಿನ ಅಂಶವೇ ಅವಲಕ್ಕಿಯನ್ನ ಮೆತ್ತಗೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೊಂಡಿದ್ದೇನೆ. ಇದಕ್ಕೆ ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಖಾರ, ಉಪ್ಪು ಎಲ್ಲ ಅವಲಕ್ಕಿ ನೀವು ಹೊಂದಿಸಿದ ಹಾಗೆ ಅದನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಒಂದು ಅರ್ಧ ಭಾಗದಷ್ಟು ಲಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಕೊಡ್ತದೆ, ರುಚಿಯೂ ಕೂಡ ಆಗ್ತದೆ ಹುಳಿ ಬಿದ್ದಾಗ. ಬೀಜ ಎಲ್ಲ ಬಿದ್ದಿದ್ದನ್ನ ಎತ್ತಿ ಹಾಕೊಂಡಿದ್ದೇನೆ. ನಂತರ ಹಸಿಯಾಗಿರುವ ತೆಂಗಿನ ಎಣ್ಣೆಯನ್ನ ಹಾಕೊಳ್ಬೇಕು ಇದಕ್ಕೆ. ಬಿಸಿ ಮಾಡಿ ಎಲ್ಲ ಹಾಕೋದು ಬೇಡ, ಹಸಿಯಾಗಿ ಹಾಕಬೇಕು. ಅದೇ ಒಂದು ರುಚಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಮೊದಲಿಗೆ 3 ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಕಾಯಿಯನ್ನ ಬಳಸಿದ ಕಪ್ಪಿಗಿಂತ ಇದು ಸ್ವಲ್ಪ ದೊಡ್ಡ ಕಪ್ ನಾನು ಹಾಕ್ತಾ ಇರುವಂಥದ್ದು. ಇದನ್ನ ಕಲಸಿ ನೋಡ್ಕೊಳ್ತೇನೆ. ಮೆತ್ತಗಾಯ್ತು ಅಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ಅವಲಕ್ಕಿಯನ್ನ ಸೇರಿಸ್ಕೊಳ್ಬಹುದು. ಹಾಗೆ ಉಪ್ಪು, ಖಾರ ಎಲ್ಲ ನೋಡ್ಕೊಂಡು ಹದವನ್ನ ಸರಿ ಮಾಡ್ಕೊಳ್ಬಹುದು. ತುಂಬಾನೇ ರುಚಿಕರವಾಗಿರ್ತದೆ. ಒಂದು 5 ನಿಮಿಷದಲ್ಲೆಲ್ಲ ನೀವು ಈ ಅವಲಕ್ಕಿಯನ್ನ ಮಾಡ್ಕೊಳ್ಬಹುದು. ಹೆಚ್ಚು ಟೈಮ್ ಕೂಡ ಬೇಕಾಗುದಿಲ್ಲ. ಹಾಗೆ ರುಚಿಯು ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಫಲಾಹಾರಕ್ಕೆಲ್ಲ ಹಿಂದೆ ಅಜ್ಜಿಯಂದಿರು ಮಾಡ್ಕೊಂಡು ತಿಂತಿದ್ದಂತಹ ಒಂದು ಅವಲಕ್ಕಿಯ ರೆಸಿಪಿ ಇದು. ಚೆನ್ನಾಗಿ ಕಲ್ಸ್ಕೊಂಡಿದ್ದೇನೆ. ಮತ್ತೆ ಸ್ವಲ್ಪ ಅವಲಕ್ಕಿ ಹಿಡಿಸ್ತದೆ ಅಂತ ಅನಿಸ್ತು. ಹಾಗಾಗಿ ಮತ್ತೆ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ರುಚಿಯಾದ ಒಂದು ಅವಲಕ್ಕಿ ರೆಡಿ ಆಯ್ತು. ತುಂಬಾನೇ ಸಿಂಪಲ್ ಆದ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ಹಲವಾರು ಬಗೆಯ ಅವಲಕ್ಕಿಯ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೇನೆ. ನೀವು ಇನ್ನು ನೋಡಿಲ್ಲ ಅಂದ್ರೆ ಅವುಗಳನ್ನು ನೋಡಿ ಮನೆಯಲ್ಲಿ ಟ್ರೈ ಮಾಡಬಹುದು. ಸರ್ವ್ ಮಾಡ್ತಾ ಇದ್ದೇನೆ. ಇದಕ್ಕೆ ಮೇಲ್ಗಡೆಯಿಂದ ಹುರಿದಿರುವ ನೆಲಗಡಲೆಯನ್ನು ಬೇಕಾದ್ರೂ ಕೂಡ ಹಾಕಿ ಸರ್ವ್ ಮಾಡಬಹುದು. ಅಥವಾ ಈರುಳ್ಳಿ ಇಷ್ಟಪಡುವವರು ಚಿಕ್ಕದಾಗಿ ಈರುಳ್ಳಿಯನ್ನ ಕಟ್ ಮಾಡಿ ಕೂಡ ಹಾಕೊಳ್ಬಹುದು. ಯಾವುದೂ ಬೇಡ ಅಂತಿದ್ರೆ ಹಾಗೆ ಕೂಡ ತಿನ್ಬಹುದು. ತುಂಬಾನೇ ಚೆನ್ನಾಗಾಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.